ಪ್ರೈಸ್ ಗಾಡ್. ಅತಿ ಶ್ರೇಷ್ಠವಾದ ಯೇಸು ಕ್ರಿಸ್ತ ನಾಮಕ್ಕೆ ಮಹಿಮೆ ಉಂಟಾಗಲಿ. ನೋಡ್ತಾ ಇರುವಂಥ ಎಲ್ಲ ಜನರಿಗೂ ಈ ನಮ್ಮ ಟ್ರಾನ್ಸ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇವೆ. ಮತ್ತು ಈ ನಮ್ಮ ಟ್ರಾನ್ಸ್ಫಾರ್ಮೇಷನ್ ಸ್ಟೋರೀಸ್ ಹೊಸ ಎಪಿಸೋಡ್ಗೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇವೆ. ಈ ದಿನ ನಾವು ಒಂದು ಅದ್ಭುತವಾದ ಕಥೆಯನ್ನು ಕೇಳಲಿಕ್ಕಿದ್ದೇವೆ. ಬನ್ನಿ, ಸಮಯವನ್ನು ವ್ಯರ್ಥ ಮಾಡದೆ ನೇರವಾಗಿ ಕತೆ ಒಳಗೆ ಹೋಗೋಣ. ಸೊ ಈ ದಿನ ನಾವು ಕೇಳಲಿಕ್ಕಿರುವಂಥ ಕಥೆ ಏನಂತಂದ ನೋಡೋದಾದರೆ, ಒಂದು ದಿನ ಒಬ್ಬ ಲೇಡಿ, ಒಂದು ಸ್ತ್ರೀ ಒಂದು ಕೋಳಿ ಅಂಗಡಿಗೆ ಹೋಗ್ತಾ ಇದ್ದಾಳೆ. ಆಕೆ ಹೋಗುವಾಗ ರಾತ್ರಿಯ ಸಮಯ, ಅಂಗಡಿಯನ್ನು ಕ್ಲೋಸ್ ಮಾಡುವಂಥ ಸಮಯ. ಆಕೆ ಹೋಗಿ ನನಗೆ ಒಂದು ಕೋಳಿ ಕೊಡಿ ಎಂಬುದಾಗಿ ಕೇಳುವಾಗ ಒಬ್ಬ ಅಂಗಡಿಯವನು ಅಂಗಡಿಯಲ್ಲಿರುವಂಥ ಫ್ರೀಸರನ್ನು ಓಪನ್ ಮಾಡಿ ಅಂಗಡಿಯಲ್ಲಿ ಕೋಳಿ ಇದೆಯಾ ಎಂಬುದಾಗಿ ನೋಡೋದಾದರೆ ಒಂದೇ ಕೋಳಿ ಬಾಕಿ ಇದೆ. ಅದನ್ನು ತೆಗೆದುಕೊಂಡು ಬಂದು ಆಕೆಗೆ ತೋರಿಸ್ತಾ ಇದ್ದಾನೆ, ಕೊಡ್ತಾ ಇದ್ದಾನೆ. ಇದು ನೋಡಿ 1.5 kg ಇದೆ, ಇಷ್ಟು ರೇಟ್ ಎಂಬುದಾಗಿ ಹೇಳ್ತಾ ಇದ್ದಾನೆ. ಆಕೆ ಮತ್ತೆ ಅದಕ್ಕೆ ನನಗೆ ಇನ್ನೂ ಸ್ವಲ್ಪ ದೊಡ್ಡ ಕೋಳಿ ಬೇಕು, ನನಗೆ 2 kg ಇರುವಂಥ ಕೋಳಿ ಬೇಕೆಂಬುದಾಗಿ ಹೇಳ್ತಾ ಇದ್ದಾಳೆ. ಅದಕ್ಕೆ ಅವನು ಏನು ಮಾಡ್ತಾ ಇದ್ದಾನೆ, ಈ ಕೋಳಿ 1.5 kg ಅಷ್ಟೇ ಅಲ್ವ ಇರೋದು, ಹೆಂಗಿದ್ರು ಈಕೆಗೆ ನಾವು ಹೇಳಿಲ್ಲ, ಇದು ಒಂದೇ ಕೋಳಿ ಇದೆ ಎಂಬುದಾಗಿ ಈಕೆಗೆ ನಾವು ಹೇಳಿಲ್ವಲ್ಲ ಎಂಬುದಾಗಿ ಏನು ಮಾಡ್ತಾ ಇದ್ದಾನೆ, ಅಲ್ಲಿ ಕೊಟ್ಟ ಆಕೆಗೆ ಇಟ್ಟಂಥ ಕೋಳಿನ ತೊಗೊಂಡೋಗಿ ಮತ್ತೆ ಫ್ರೀಜರಲ್ಲಿ ಇಟ್ಟು ಬೇರೆ ಕೋಳಿ ತೆಗೆದುಕೊಂಡು ಬರ್ತಾ ಇರೋ ಥರ ತಗೊಂಡು ಬಂದು ಇದೇ ನೋಡಿ, ಇದು 2 kg ಇದೆ ಎಂಬುದಾಗಿ ಕೊಡ್ತಾ ಇದ್ದಾನೆ. ಅದಕ್ಕೆ ಆ ಸ್ತ್ರೀ, ಸರಿ ಓಕೆ, ಇದು 2 kg ಇದೆ, ನನಗೇನು ಮಾಡಿ, ನನಗೆ 1.5 kg ಕೋಳಿ ಇತ್ತಲ್ಲ ಅದನ್ನು ತೆಗೆದುಕೊಂಡು ಬನ್ನಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಹಾಗೆ ಹೇಳಿದಾಗ ಈ ವ್ಯಾಪಾರಸ್ಥನು ದಾರಿ ತೋಚದೆ ನಿಂತ, ಏನು ಮಾಡೋದು ಎಂಬುದಾಗಿ ಗೊತ್ತಾಗದೆ ನಿಂತ. ಸೊ ಈ ಕತೆ ಮೂಲಕ ನಾವೇನು ತಿಳ್ಕೊಳ್ತೀವಿ ಎಂಬುದಾಗಿ ನೋಡೋದಾದರೆ, ಕೆಲವು ವಾಕ್ಯಗಳನ್ನು ಗಮನಿಸೋಣ. ನಾವು ಎಫೆಸದವರಿಗೆ ಬರೆದಂಥ ಪತ್ರಿಕೆ 4ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟದೆ, ಆದ ಕಾರಣ ಸುಳ್ಳಾಡುವುದನ್ನು ಬಿಟ್ಟು ಪ್ರತಿಯೊಬ್ಬನು ತನ್ನ ನೆರೆಯವನ ಸಂಗಡ ಸತ್ಯವನ್ನೇ ಆಡಲಿ, ಯಾಕಂದರೆ ನಾವು ಒಬ್ಬರಿಗೊಬ್ಬರು ಅಂಗಗಳಾಗಿದ್ದೇವೆ. ಆಮೇನ್. ಸೊ ಈ ವಾಕ್ಯವನ್ನು ಗಮನಿಸೋದಾದರೆ, ನಾವು ಮೊದಲನೇದಾಗಿ ಸುಳ್ಳಾಡುವುದನ್ನು ಬಿಟ್ಟು ನಮ್ಮ ಜೊತೆ ಇರುವವರ ಸಂಗಡ, ನಮ್ಮ ನೆರೆಯವರ ಸಂಗಡ ಸತ್ಯವನ್ನೇ ಆಡಬೇಕು. ಕಾರಣ ನಾವೆಲ್ಲರೂ ಯೇಸು ಎಂಬ ದೇಹಕ್ಕೆ ಅಂಗಗಳಾಗಿದ್ದೇವೆ. ಆಮೇಲೆ ಸೊ ಮತ್ತೆ ಇನ್ನು ಕೆಲವು ವಾಕ್ಯಗಳನ್ನು ನೋಡ್ಕೊಳ್ಳೋದಾದರೆ, ಜ್ಞಾನೋಕ್ತಿ 28ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟದೆ, ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುವನು, ಧನವಂತನಾಗಲು ಆತುರ ಪಡುವವನು ದಂಡನೆಯನ್ನು ಹೊಂದದಿರನು. ಸೊ ನಾವು ನಮ್ಮ ಕೆಲಸಗಳಲ್ಲಿ, ನಮ್ಮ ವ್ಯಾಪಾರಗಳಲ್ಲಿ ನಾವು ನಂಬಿಗಸ್ತರಾಗಿರುವಾಗ ವಾಕ್ಯ ಹೇಳ್ತದೆ, ಆಶೀರ್ವಾದ ಪೂರ್ಣನಾಗುವನು. ದೇವರ ಆಶೀರ್ವಾದ ಬೇಕಾ? ಆತು ನಮಗೆ ಕೊಟ್ಟಿರುವಂಥ ಕೆಲಸಗಳಲ್ಲಿ, ಆತು ನಮಗೆ ಒದಗಿಸಿರುವಂಥ ವ್ಯಾಪಾರಗಳಲ್ಲಿ ನಾವು ನಂಬಿಗಸ್ತರಾಗಿರೋಣ. ಇನ್ನೊಂದು ವಾಕ್ಯವನ್ನು ಸಹ ನಾವು ನೋಡಿಕೊಳ್ಳಬಹುದು. ಜ್ಞಾನೋಕ್ತಿಗಳ 5ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟದೆ, ಮನುಷ್ಯನ ಮಾರ್ಗಗಳು ಯೆಹೋವನಿಗೆ ಕಾಣುತ್ತಲೇ ಇವೆ, ಆತನು ಮನುಷ್ಯನ ನಡತೆಯನ್ನೆಲ್ಲ ಪರೀಕ್ಷಿಸುವವನಾಗಿದ್ದಾನೆ. ಸೊ ಈ ವಾಕ್ಯವನ್ನು ನಾವು ನೋಡೋದಾದರೆ, ನಾವು ಮಾಡುವಂಥ ಎಲ್ಲ ಕಾರ್ಯಗಳು ಯೆಹೋವನಿಗೆ ಯಾವಾಗಲೂ ಕಾಣಿಸುವಂಥದ್ದಾಗಿದೆ. ಯಾವಾಗಲೂ ಯೆಹೋವ ನಮ್ಮನ್ನು ಕಾಣುತ್ತಾನೇ ಇದ್ದಾನೆ. ಆದ್ದರಿಂದ ನಾವು ಯಾವತ್ತೂ ಸುಳ್ಳಾಡದೆ, ನಾವು ಎಂದಿಗೂ ಪ್ರತಿ ಕ್ಷಣವೂ ನಾವು ನೀತಿವಂತರಾಗಿರುವುದನ್ನು, ನಾವು ದೇವರು ನಮ್ಮನ್ನು ಕಾಣ್ತಾ ಇದ್ದಾನೆ, ದೇವರು ನಮ್ಮನ್ನು ನೋಡ್ತಾ ಇದ್ದಾನೆ ಎಂಬಂಥ ವಿವೇಕದೊಂದಿಗೆ, ತಿಳಿವಳಿಕೆಯೊಂದಿಗೆ ನಾವು ಜೀವಿಸೋಣ. ಅದೇ ರೀತಿ ಆತನು ಕೊಟ್ಟಿರುವಂಥ ವ್ಯಾಪಾರಗಳಲ್ಲಿ ನಮಗೆ ನಷ್ಟವೇ ಆದರೂ ಸತ್ಯವನ್ನು ಮಾತ್ರವೇ, ನೀತಿವಂತರಾಗಿ ಮಾತ್ರವೇ ಇರೋಣ. ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ. ಈ ಕತೆ ಮತ್ತು ವಾಕ್ಯದ ಮೂಲಕ ನೀವು ಆಶೀರ್ವದಿಸಲ್ಪಟ್ಟಿರೋದಾದರೆ ಇದನ್ನು ಅನೇಕ ಜನರಿಗೂ ಸಹ ಶೇರ್ ಮಾಡಿರಿ. ನಿಮ್ಮ ರೀತಿ ಅವರು ಕೂಡ ಆಶೀರ್ವಾದವನ್ನು ಹೊಂದಿಕೊಳ್ಳಲಿಕ್ಕೆ ಸಹಾಯವಾಗ್ತದೆ. ಈ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಮುಂದಿನ ಕಥೆಯಲ್ಲಿ ನಿಮ್ಮನ್ನು ನೋಡೋ ತನಕ ದೇವರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ, ಕಾಪಾಡಲಿ. ಒಬ್ಬ ಮನುಷ್ಯನ ನಿಜವಾದ ಬದಲಾವಣೆಯೇ ನಿಜವಾದ ಉಜ್ಜೀವನ.